ಕರ್ತನಲ್ಲಿ ಪ್ರಿಯ ದೇವಜನರೇ, ಬನ್ನಿ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡೋಣ. ಭಾಗ 6ರ ಮೂಲಕ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸಂಧಿಸಲು ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರ. ಪ್ರಭು ಯೇಸುವಿಗೆ ನಾವು ಬೇಕು. ಹೌದು ಪ್ರಿಯರೇ, ಮತ್ತಾಯ 6:33ರಲ್ಲಿ ಹೇಳುವ ಪ್ರಕಾರ ನಾವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡೋಣ. ಇವುಗಳ ಕೂಡ ನಮ್ಮ ಇಹಲೋಕದ ಅವಶ್ಯಕತೆಗಳೆಲ್ಲ ತಂದೆ ದೇವರಿಂದ ನಮಗೆ ಕೊಡಲ್ಪಡುವುದು. ಮಧ್ಯರಾತ್ರಿಯಲ್ಲಿ ಈ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ದೇವರ ಕರೆಗೆ ನಾವು ಓಗೊಡಲು ಪವಿತ್ರಾತ್ಮರು ನಮಗೆ ಸಹಾಯ ಮಾಡುತ್ತಾರೆ ಮತ್ತು ದೇವರ ಚಿತ್ತದೆಡೆ ನಮ್ಮನ್ನು ಕರೆದೊಯ್ಯುತ್ತಾರೆ. ಕಳೆದ 15 ವರ್ಷಗಳಿಂದ ಸತತವಾಗಿ ಮಾಡಿದ ಮಧ್ಯರಾತ್ರಿಯ ಪ್ರಾರ್ಥನೆಯ ಫಲವೇ ಈ ವಿಡಿಯೋ ಆಗಿದೆ. ಯೇಸು ಕ್ರಿಸ್ತರೇ ದೇವರೆಂದು ಬಾಯಿಂದ ಅರಿಕೆ ಮಾಡುವುದು. ತಂದೆಯಾದ ದೇವರೇ, ನಾನು ಪಶ್ಚಾತ್ತಾಪ ಪಡುತ್ತೇನೆ. ನನ್ನ ಎಲ್ಲ ಪಾಪಗಳಿಗಾಗಿ ನನ್ನನ್ನು ಕ್ಷಮಿಸಿರಿ. ಯೇಸು ಕ್ರಿಸ್ತನೇ ದೇವರೆಂದು ನನ್ನ ಬಾಯಿಂದ ಒಪ್ಪಿಕೊಳ್ಳುತ್ತೇನೆ. ನೀವೇ ಯೇಸು ಕ್ರಿಸ್ತನನ್ನು ಮರಣದಿಂದ ಪುನರುತ್ಥಾನ ಮಾಡಿದ್ದೀರೆಂದು ನಂಬುತ್ತೇನೆ. ನನ್ನನ್ನು ರಕ್ಷಿಸಿ ನಿಮ್ಮ ಪವಿತ್ರ ಕುಟುಂಬದಲ್ಲಿ ನನ್ನನ್ನು ಸ್ವೀಕರಿಸಿದ್ದಕ್ಕಾಗಿ ವಂದನೆಗಳು. ಯೇಸುವೆ, ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ ರಾಜನಾಗಿ, ರಕ್ಷಕನಾಗಿ, ನನ್ನ ಕರ್ತನಾಗಿ ಶಾಶ್ವತವಾಗಿ ವಾಸ ಮಾಡಬನ್ನಿರಿ. ಇಂದಿನಿಂದ ನಾನು ಯಾವುದೇ ಪಾಪಗಳಿಗೆ ಅಡಿಯಾಳಾಗದೆ, ನನ್ನ ಇಷ್ಟದ ಪ್ರಕಾರ ಜೀವಿಸದೆ, ನಿಮ್ಮ ಕೈಯಲ್ಲಿರುವ ನನ್ನ ಜೀವಿತದ ಕಾಲವೆಲ್ಲ ನಿಮ್ಮನ್ನೇ ಹಿಂಬಾಲಿಸಲು ಕೃಪೆ ತೋರಿರಿ. ಯೇಸುವಿನ ಅತಿ ಮಧುರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಸಕಲವನ್ನು ಹೊಂದಿಕೊಂಡಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ತಂದೆಯಾದ ದೇವರೇ, ನನ್ನ ದೈವಿಕ ಸಾಧನೆಗೆ ಬೇಕಾದ ಬೀಗದ ಕೈಯನ್ನು ಯೇಸುವಿನ ನಾಮದಲ್ಲಿ ಕೊಡಿರಿ, ಆಮೇನ್. ನನ್ನ ದೈವಿಕ ನಿಧಿಯ ಆಶೀರ್ವಾದದಿಂದ ಕದ್ದುಕೊಂಡು ಹೋಗುತ್ತಿರುವ ಎಲ್ಲ ದುಷ್ಟ ಶಕ್ತಿಗಳೇ ಯೇಸುವಿನ ನಾಮದಲ್ಲಿ ಸತ್ತು ಹೋಗಲಿ, ಆಮೇನ್. ದಾವೀದನ ಉಗ್ರವಾದ ನುಣುಪುಕಲ್ಲೇ, ಈ ಮಧ್ಯರಾತ್ರಿಯಲ್ಲಿ ಎದ್ದು ನನ್ನ ದೈವ ಕರೆಯ ಶತ್ರುಗಳ ಮೇಲೆ ಯೇಸುವಿನ ನಾಮದಲ್ಲಿ ಸೇಡು ತೀರಿಸಿಕೊಳ್ಳಿ, ಆಮೇನ್. ನನ್ನ ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳಲು ಬಿಡದ ಎಲ್ಲ ಮಿತ್ರತ್ವ, ಎಲ್ಲ ಸಂಘಗಳು, ಎಲ್ಲ ಕೂಟಗಳು, ಎಲ್ಲ ಸಹವಾಸಗಳು, ಎಲ್ಲ ಸಹಚರ್ಯಗಳು ಯೇಸುವಿನ ನಾಮದಲ್ಲಿ ಮುರಿದು ಹೋಗಲಿ, ಆಮೇನ್. ನನ್ನ ರಕ್ಷಣೆಯ ಸೌಂದರ್ಯವನ್ನು ಮತ್ತು ಮಹಿಮೆಯನ್ನು ಅಡಗಿಸಿಟ್ಟಿರುವ ಎಲ್ಲ ದುಷ್ಟ ಶಕ್ತಿಗಳೇ ಯೇಸುವಿನ ನಾಮದಲ್ಲಿ ಅಳಿದು ಹೋಗಲಿ, ಆಮೇನ್. ತಂದೆಯಾದ ದೇವರೇ, ದಾವೀದನು ಕೂಗಿದ ರೀತಿಯಲ್ಲಿ ನಾನು ಕೂಗುತ್ತೇನೆ. ನನ್ನ ಸಮಯವೂ ಜೀವವೂ ನಿಮ್ಮ ಕೈಯಲ್ಲಿದೆ. ನನ್ನ ದುಷ್ಟ ಶತ್ರುಗಳಿಂದ ನನ್ನನ್ನು ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡಿರಿ, ಆಮೇನ್. ಓ ತಂದೆಯೇ, ನನ್ನ ದೈವಿಕ ಗುರಿಯನ್ನು ಶತ್ರುವಿನ ಕೈಗಳಿಂದ ಯೇಸುವಿನ ನಾಮದಲ್ಲಿ ಕಾಪಾಡಿರಿ, ಆಮೇನ್. ನಾನು ನನ್ನ ದೈವಿಕ ಗುರಿ ತಲುಪದ ಹಾಗೆ ನನ್ನನ್ನು ನಾಶ ಮಾಡಲು ನೇಮಿಸಿರುವ ಎಲ್ಲ ದುಷ್ಟ ಶಕ್ತಿಗಳೇ ಯೇಸುವಿನ ನಾಮದಲ್ಲಿ ಸತ್ತು ಹೋಗು, ಆಮೇನ್. ನನ್ನ ದೈವಿಕ ಕರೆಯ ಮೇಲೆ ಕಣ್ಣಿಟ್ಟಿರುವ ಎಲ್ಲ ದುಷ್ಟ ಶಕ್ತಿಗಳೇ ಯೇಸುವಿನ ನಾಮದಲ್ಲಿ ಕುರುಡಾಗು, ಆಮೇನ್. ನನ್ನ ದೈವಿಕ ಕೊಳವೆಗಳನ್ನು ತಿಂದು ಹಾಕುತ್ತಿರುವ ಎಲ್ಲ ದುಷ್ಟ ಶಕ್ತಿಗಳೇ ಯೇಸುವಿನ ನಾಮದಲ್ಲಿ ಅಳಿದು ಹೋಗಲಿ, ಆಮೇನ್. ನನ್ನ ಜೀವನದ ದೈವಿಕ ಕೊಳವೆಯಲ್ಲಿನ ಎಲ್ಲ ರಂಧ್ರಗಳು ಯೇಸುವಿನ ನಾಮದಲ್ಲಿ ಮುಚ್ಚಲ್ಪಡಲಿ, ಆಮೇನ್. ನನ್ನ ಜೀವಿತದಲ್ಲಿನ ದೈವಿಕ ಕಲಬೆರಕೆಗಳು ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಿಂದ ಶುಚಿಯಾಗಲಿ, ಆಮೇನ್. ತಂದೆಯಾದ ದೇವರೇ, ನನ್ನ ದೈವಿಕ ಕರೆಯನ್ನು ನಿಮ್ಮ ದಿವ್ಯ ಅಗ್ನಿಯಿಂದ ಯೇಸುವಿನ ನಾಮದಲ್ಲಿ ಬೆಳಗಿಸಿರಿ, ಆಮೇನ್. ನನ್ನ ಆಧ್ಯಾತ್ಮಿಕ ಜೀವನವು ಕಲಬೆರಕೆ ಹೊಂದದೆ ಯೇಸುವಿನ ನಾಮದಲ್ಲಿ ಶಕ್ತಿಯುತವಾಗಲಿ, ಆಮೇನ್. ಪವಿತ್ರಾತ್ಮರೇ, ನನ್ನ ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆದು ದೇವರ ಪ್ರಕಟಣೆಗಳು ನನಗೆ ಯೇಸುವಿನ ನಾಮದಲ್ಲಿ ತಿಳಿಯಪಡಿಸಿರಿ, ಆಮೇನ್.
ನನ್ನ ಜೀವಮಾನ ಕಾಲವೆಲ್ಲ ನನ್ನ ಆಧ್ಯಾತ್ಮಿಕ ಜೀವನವು ಕರ್ತನ ಬಲದಿಂದ ಕರ್ತನ ಕೃಪೆಯಿಂದ ತುಂಬಿರಲಿ ಎಂದು ಯೇಸುವಿನ ನಾಮದಲ್ಲಿ ಅರಿಕೆ ಮಾಡುತ್ತೇನೆ. ಆಮೇನ್. ನನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ತೊಂದರೆ ಕೊಡುತ್ತಿರುವ ಸೈತಾನನ ದೊಡ್ಡ ಬೀಗ ಹಾಗೂ ಅದರ ಸರಪಳಿಗಳೇ ಯೇಸುವಿನ ನಾಮದಲ್ಲಿ ಸುಟ್ಟು ಕರಕಲಾಗಲಿ. ಆಮೇನ್. ನನ್ನ ಜೀವನದಲ್ಲಿರುವ ಆಧ್ಯಾತ್ಮಿಕ ಕಿವುಡುತನ ಹಾಗೂ ಕುರುಡುತನವೇ ಯೇಸುವಿನ ನಾಮದಲ್ಲಿ ನನ್ನ ಗದರಿಕೆಯಿಂದ ಚದರಿ ಹೋಗಲಿ. ಆಮೇನ್. ತಂದೆಯಾದ ದೇವರೇ, ನಾನು ಸತತವಾಗಿ ಪ್ರಾರ್ಥಿಸುವಂತೆ ಯೇಸುವಿನ ನಾಮದಲ್ಲಿ ನನ್ನನ್ನು ಅಭಿಷೇಕಿಸಿರಿ. ಆಮೇನ್. ನನ್ನ ಜೀವನದಲ್ಲಿನ ಎಲ್ಲ ಆಧ್ಯಾತ್ಮಿಕ ಮಾಲಿನ್ಯಗಳನ್ನು ಯೇಸುವಿನ ನಾಮದಲ್ಲಿ ತಿರಸ್ಕರಿಸುತ್ತೇನೆ. ಆಮೇನ್. ತಂದೆಯಾದ ದೇವರೇ, ನಿಮ್ಮ ಶಕ್ತಿಯಿಂದ ನನ್ನನ್ನು ಮುರಿದು ಕರಗಿಸಿ ಹೊಸ ಆಕಾರ ಕೊಟ್ಟು ನಿಮ್ಮ ರಾಜ್ಯದ ವಿಸ್ತೀರ್ಣತೆಯ ಕಾರ್ಯಕ್ಕಾಗಿ ಯೇಸುವಿನ ನಾಮದಲ್ಲಿ ನನ್ನನ್ನು ಉಪಯೋಗಿಸಿರಿ. ಆಮೇನ್. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮಲ್ಲಿ ತಲ್ಲೀನಳಾಗಲು ಕೃಪೆ ಮಾಡಿ. ಆಮೇನ್. ಪವಿತ್ರಾತ್ಮರೇ, ದೇವರನ್ನು ಮಹಿಮೆಪಡಿಸುವುದಕ್ಕೋಸ್ಕರ ಯೇಸುವಿನ ನಾಮದಲ್ಲಿ ನನ್ನನ್ನು ನಿಮ್ಮ ಅಗ್ನಿಯಿಂದ ಅಭಿಷೇಕಿಸಿರಿ. ಆಮೇನ್. ಪವಿತ್ರಾತ್ಮರೇ, ನಿಮ್ಮ ಅಭಿಷೇಕದಿಂದ ನನ್ನ ಜೀವನದಲ್ಲಿನ ಎಲ್ಲ ನೊಗಗಳು ಯೇಸುವಿನ ನಾಮದಲ್ಲಿ ಮುರಿದು ಹೋಗಲಿ. ಆಮೇನ್. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನನ್ನನ್ನು ಪವಿತ್ರಳನ್ನಾಗಿ ಮಾಡಿರಿ. ಆಮೇನ್. ತಂದೆಯಾದ ದೇವರೇ, ನಿಮ್ಮ ಕರೆಗೆ ಓಗೊಡಲು ನನಗೆ ಬೇಕಾಗುವ ಎಲ್ಲಾ ವರದಾನಗಳನ್ನು ಯೇಸುವಿನ ನಾಮದಲ್ಲಿ ನನಗೆ ದಯಪಾಲಿಸಿರಿ. ಆಮೇನ್. ನನ್ನ ದೈವ ಕರೆಯನ್ನು ಯೇಸುವಿನ ನಾಮದಲ್ಲಿ ನಾನು ಕಳೆದುಕೊಳ್ಳುವುದಿಲ್ಲ. ಆಮೇನ್. ಪವಿತ್ರಾತ್ಮರೇ, ನಿಮ್ಮ ದಿವ್ಯ ಅಗ್ನಿಯಿಂದ ನನ್ನಲ್ಲಿರುವ ಅಹಂಕಾರವನ್ನು ಯೇಸುವಿನ ನಾಮದಲ್ಲಿ ಜಜ್ಜಿ ಹಾಕಿರಿ. ಆಮೇನ್. ತಂದೆಯಾದ ದೇವರೇ, ನಿಮ್ಮ ದಿವ್ಯ ಅಗ್ನಿಯಿಂದ ನನ್ನ ಕಣ್ಣು ಮತ್ತು ಕಿವಿಗಳಲ್ಲಿರುವ ಸೈತಾನನ ಎಲ್ಲ ಕಲ್ಮಶಗಳು ಯೇಸುವಿನ ನಾಮದಲ್ಲಿ ಕರಗಿ ಹೋಗಲಿ. ಆಮೇನ್. ತಂದೆಯಾದ ದೇವರೇ, ನನ್ನಲ್ಲಿ ದೀನತೆ ಮತ್ತು ಸ್ವನಿಯಂತ್ರಣ ಶಕ್ತಿಯನ್ನು ಯೇಸುವಿನ ನಾಮದಲ್ಲಿ ದಯಪಾಲಿಸಿರಿ. ಆಮೇನ್. ತಂದೆಯಾದ ದೇವರೇ, ಇತರರಿಂದ ಏನನ್ನೂ ಎದುರು ನೋಡದೆ ನಿಮ್ಮ ಕೆಲಸವನ್ನು ಮಾಡುವ ಕೃಪೆಯನ್ನು ಯೇಸುವಿನ ನಾಮದಲ್ಲಿ ದಯಪಾಲಿಸಿರಿ. ಆಮೇನ್. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನನಗೆ ಆಳವಾದ ಹಾಗೂ ಬೇರೂರಿದ ವಿಶ್ವಾಸವನ್ನು ಕೊಡಿರಿ. ಆಮೇನ್. ತಂದೆಯಾದ ದೇವರೇ, ನಿಮ್ಮ ಆಶೀರ್ವಾದವನ್ನು ನಾನು ದಿನನಿತ್ಯ ಅನುಭವಿಸಲು ನನಗೆ ಸೇವಕಳ ಮನಸ್ಸನ್ನು ಯೇಸುವಿನ ನಾಮದಲ್ಲಿ ನೀಡಿರಿ. ಆಮೇನ್. ನನ್ನ ಸೇವೆಯ ಜೀವನದಲ್ಲಿ ಯಶಸ್ಸಿನ ಅಭಿಷೇಕವನ್ನು ಯೇಸುವಿನ ನಾಮದಲ್ಲಿ ಸ್ವೀಕರಿಸುತ್ತೇನೆ. ಆಮೇನ್. ಕರ್ತನೆ, ನಾನು ದಿನನಿತ್ಯ ಪರಿಶುದ್ಧತೆಯಿಂದ ಯೇಸುವಿನ ನಾಮದಲ್ಲಿ ನಡೆಯುವಂತೆ ಕೃಪೆ ಮಾಡಿರಿ. ಆಮೇನ್. ನಾನು ವ್ಯರ್ಥವಾದ ಜೀವನವನ್ನು ಯೇಸುವಿನ ನಾಮದಲ್ಲಿ ಜೀವಿಸುವುದಿಲ್ಲ. ಆಮೇನ್. ಓ ಕರ್ತನೆ, ನನ್ನ ಸೇವೆ ತಲುಪದೇ ಇರುವವರಿಗೆ ಯೇಸುವಿನ ನಾಮದಲ್ಲಿ ಶೀಘ್ರವೇ ತಲುಪುವಂತಾಗಲಿ. ಆಮೇನ್. ನಾನು ಹೊಸ ಅಗ್ನಿ ಹಾಗೂ ಹೊಸ ಅಭಿಷೇಕವನ್ನು ಯೇಸುವಿನ ನಾಮದಲ್ಲಿ ಸ್ವೀಕರಿಸುತ್ತೇನೆ. ಆಮೇನ್. ಓ ದೇವರೇ, ಪವಿತ್ರಾತ್ಮರ ಅಗ್ನಿಯ ಅಭಿಷೇಕವನ್ನು ನನಗೆ ಯೇಸುವಿನ ನಾಮದಲ್ಲಿ ನೀಡಿರಿ. ಆಮೇನ್. ನನ್ನ ಪ್ರಾರ್ಥನೆಗಳಿಗೆ ಸದುತ್ತರ ಕೊಟ್ಟ ದೇವರೇ, ನಿಮಗೆ ಕೋಟಿ ಕೋಟಿ ಅಸಂಖ್ಯಾತ ಕೋಟಿ ವಂದನೆಗಳು. ಕ್ರಿಸ್ತನಲ್ಲಿ ಜಯಶಾಲಿಗಳಾಗಿರಿ. ಧನ್ಯವಾದಗಳು ದೇವಜನರೇ.